ಕೆಲವೊಂದಷ್ಟು ಜನ ನನ್ನ ಪಕ್ಕದ ಮನೆಯವ್ರಿಗೆ ಅಥವಾ ಮತ್ತೊಬ್ರಿಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ನಾನು ಒಬ್ಬನೇ ಇದ್ದೀನಿ, ನನಗೆ ಫ್ರೆಂಡ್ಸೇ ಇಲ್ಲ ಅಂತ ಕೇಳ್ತಾ ಇರ್ತಾರೆ. ಒಬ್ಬರೇ ಇದ್ಬಿಡಿ, ಖಂಡಿತವಾಗಿಯೂ ಕೂಡ ಭಗವಂತನನ್ನು ಫ್ರೆಂಡ್ ಮಾಡ್ಕೊಳ್ಳಿ. ನಿಮ್ಮ ಸದ್ಬುದ್ಧಿಯೇ ನಿಮ್ಮ ಫ್ರೆಂಡು, ನಿಮ್ಮ ತಾಯಿ ತಂದೆನೇ ಒಂದು ಫ್ರೆಂಡು, ನಿಮ್ಮ ಹೆಂಡತಿನೇ ಒಂದು ಫ್ರೆಂಡು, ನಿಮ್ಮ ಗಂಡನೇ ಒಬ್ಬ ಸ್ನೇಹಿತ. ಒಬ್ಬರೇ ಇದ್ಬಿಡಿ, ನನಗೊಂದು ಸಿನಿಮಾಗೆ ಹೋಗೋಕ್ಕಾಗಲಿಲ್ಲ, ಸೊ ನನ್ನೊಂದಷ್ಟು ಏನೋ ಒಂದು ಆಟ ಆಡಲಿಕ್ಕೆ ನನ್ನ ಹತ್ರ ಸ್ನೇಹಿತ ಇಲ್ಲ ಅನ್ನೋದ್ರ ಬದಲು ನಿಮ್ಮ ಜೀವನಕ್ಕೆ ಒಳ್ಳೊಳ್ಳೇದು ಏನೇನಿದೆ ಅದನ್ನೆಲ್ಲವನ್ನ ಕಲಿತಾ ಇರ್ತಕ್ಕಂಥದ್ದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಜೀವನ ಮಾಡಿ. ಯಾಕಂದರೆ ಏನೋ ಒಂದಷ್ಟು ಸಂಖ್ಯೆಗಳಿಗೋಸ್ಕರ ನಿಮ್ಮ ಜೀವನವನ್ನೇ ಒಂದಷ್ಟು ಏನೋ ಪುಂಡು ಪೋಲಿಗಳತ್ತ ತಿರುಗ್ತಾ ಇರ್ತಕ್ಕಂತಹ ಫ್ರೆಂಡ್ಸ್ನ ಮಾಡ್ಕೊಳ್ಳೋದ್ರ ಬದಲು ನಿಮಗೆ ನೀವೇ ಒಂದು ಸದ್ಬುದ್ಧಿ ಸ್ನೇಹಿತನ ಮಾಡ್ಕೊಳ್ಳಿ. ಒಂದು ಒಳ್ಳೊಳ್ಳೆ ಬುಕ್ಸ್ಗಳನ್ನ ಓದಿ, ಭಗವಂತನಿಗೆ ಒಂದು ಪಾತ್ರರಾಗಿ ಈ ಬದುಕು ಏನಂತ ತಿಳ್ಕೊಳ್ಳಿ. ಯಾಕಂದರೆ ತುಂಬ ಜನ ನಾನು ನೋಡ್ತಾ ಇರ್ತೀನಿ, ಈ ವಿಡಿಯೋ ಮಾಡೋದಕ್ಕೆ ಅದೇ ಕಾರಣ. ನನಗಷ್ಟು ಫ್ರೆಂಡ್ಸ್ ಇಲ್ಲ, ಇಷ್ಟು ಫ್ರೆಂಡ್ಸ್ ಇಲ್ಲ, ನಾನೊಬ್ಬನೇ, ನನಗೊಂಥರ ಏನೋ ಆಗುತ್ತೆ, ಗಿಲ್ಟ್ ಫೀಲ್ ಆಗುತ್ತೆ. ಯಾರು ದಂಡ ಹಾಕ್ಸಲ್ಲ ನಿಮಗೆ, ನೀವೊಬ್ಬರೇ ಇದ್ಬಿಡಿ. ನಿಮಗಿರ್ತಕ್ಕಂಥ ಸುತ್ತಮುತ್ತರೇ ನಿಮ್ಮ ಸ್ನೇಹಿತ ಅಂತ ಅಂದ್ಕೊಳ್ಳಿ, ನಿಮ್ಮ ಬುಕ್ಸೇ ಸ್ನೇಹಿತ ಅಂದ್ಕೊಳ್ಳಿ. ಇದನ್ನು ಇರೋದ್ರಲ್ಲಿ ತೃಪ್ತಿ ಪಡೋದಿದೆಯಲ್ಲ ರೀ, ಅದರಂತಹ ಅತ್ಯದ್ಭುತವಾದಂತಹ ನೆಮ್ಮದಿಯೇ ಮತ್ತೊಂದಿಲ್ಲ.